ಮಾಡ್ಬಿಟ್ಟು ನೀನು ನಿನ್ ಗಂಡನ್ ಕರ್ಕೊಂಡು ನಿಮ್ಮ ಅತ್ತೆ ಮಾವನ ಮನೆಗೆ ಹೋಗಮ್ಮ ಹೋಗಮ್ಮ ಅಂತ ಹೇಳಿದೆ. ಇಲ್ಲ ಕಣಮ್ಮ, ನನ್ ಗಂಡ ಹೇಳಿದಾನೆ, ದಿಲೀಪ ಹೇಳಿದಾನೆ, ಸ್ವಲ್ಪ ದಿವಸ ಒಂದು 2-3 ತಿಂಗಳು ಆಮೇಲಿಂದ ಹೋದ್ರೆ ಆಗುತ್ತೆ, ಸುಮ್ಕಿರು, ಅಪ್ಪ ಅಮ್ಮಂಗೆ ನಾನು ಹೇಳಿ ಒಪ್ಪಿಸ್ತೀನಿ, ಅಲ್ಲಿವರೆಗೂ ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಅವ್ನ ಮಾತು ಕೇಳ್ಕೊಂಡು ನೋಡು ಕಡೆಗೆ ಬೇರೆ ಮದುವೆ ಆಗಕ್ಕೆ ಹೊರಟಿದಾನೆ. ನೋಡು, ಇಂಥ ಪರಿಸ್ಥಿತಿ ಬರ್ಬೇಕಿತ್ತ ನೀನು. ಅವತ್ತೇ ನಾ ಮಾತು ಕೇಳಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತ ನಿನಗೆ. ದೊಡ್ಡವ್ರು ಹೇಳೋದು ಮಾತು ಕೇಳಬೇಕು, ತಂದೆ ತಾಯಿ ಮಾತು ಕೇಳಬೇಕು. ಎಷ್ಟು ಹೇಳ್ದೆ ನಾನು, ಎಷ್ಟು ಬಡ್ಕಂಡೆ, ಆದ್ರೂ ನನ್ನ ಮಾತೇ ಕೇಳಿಲ್ಲ. ನನ್ಗೇನೆ ದಬಾಸೋರು ಅಮ್ಮ ಮಗಳು ಇಬ್ರು ಸೇರ್ಕೊಂಡ್ಬಿಟ್ಟು. ಸುಮ್ಕಿರು, ನಮ್ಮ ಮಳಿಯ ಬಾಳ ಒಳ್ಳೆಯವನು, ಅವನು ಹಾಗೇನಲ್ಲ, ಬಾಳ ಒಳ್ಳೆಯವ್ರು ಅಂದ್ರೆ ಬಾಳ ಒಳ್ಳೆಯವರು. ನೀವ್ ಹೇಳ್ದಂಗೆ ನನ್ಕಂಡಂಗೇನಿಲ್ಲ. ಒಬ್ನೇ ಮಗ, ಯಾವತ್ತಿದ್ರು ಆ ಮಗಳು ಆ ಮನೆಗೆ ಸೊಸೆ ಹೋಗ್ಲೇಬೇಕು. ನನ್ನ ಮಗಳು ಸುಮ್ಕಿರ್ರಿ ಅಂತ ಹೇಳಿರಿ. ನಿಮ್ ಮಾತು ಕೇಳ್ಕೊಂಡ್ಬಿಟ್ಟು ನಾನೇನಾದ್ರೂ ಅಲ್ಲೇ 1-2-3 ಜನಕ್ಕೆ ಹೆಂಗ ಅವ್ರ ಮನೇಲಿ ಏನಾದ್ರೂ ವಿಚಾರ ನಡೆದ್ರು ನನಗೆ ಪ್ರತಿಯೊಂದನ್ನು ತಿಳಿಸ್ರಿ ಅಂತ ಕೇಳಿ ಫೋನ್ ಮಾಡಿ ಕೇಳಿದ್ದಕ್ಕೆ ಹೆಂಗ ಬಚಾವಾಗ್ಬಿಟ್ಟು. ಇಲ್ಲ ಅಂದಿದ್ರೆ ಮದುವೆ ಆದ್ಮೇಲೆ ಮದುವೆ ಊಟ ಮಾಡಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು ನಮ್ಮ ಮಗಳಿಗೆ. ಹಂಗಾಗ್ಬಿಡೋದು ಗೊತ್ತಾ? ನಿಮ್ಮಿಬ್ರು ಮಾತು ಕೇಳ್ಕೊಂಡ್ಬಿಟ್ಟು ನಾನು ಹಾಳಾಗೋಗ್ಬಿಟ್ಟೆ. ಮೊದ್ಲೇ ನನಗೇನು ಇಷ್ಟ ಆಗುತ್ತೋ ಅದು ಮಾಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಅವನು ದಿಲೀಪ ಬರ್ಲಿ. ನೆನ್ನೆ ಫೋನ್ ಮಾಡಿದೀವಿ, ನೆನ್ನೆಯಿಂದನೂ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ನಾಟಕ ಮಾಡ್ಕೊಂಡೆ ತಿರ್ಗಾಡ್ತಿದ್ದಾನೆ. ಇಷ್ಟೊತ್ತಾದ್ರೂ ಬಂದಿಲ್ಲ. ಫೋನ್ ಮಾಡು, ಎಲ್ಲಿದ್ದಾನಂತ ಅವನಿಗೆ ಫೋನ್ ಮಾಡು. ಎಷ್ಟು ಸಲ ಅಂತ ಫೋನ್ ಮಾಡೋದು? ಅರ್ಥ ಆಗಲ್ವಾ ಅವನಿಗೆ? ನೆನ್ನೆ ಸಾಯಂಕಾಲದಿಂದಾನು ಫೋನ್ ಮಾಡಿ ಕರಿತಿದೀವಿ, ಬಂದಿಲ್ಲ ಇನ್ನು ಮನೆ ಹತ್ರ. ನನ್ಗೇನಮ್ಮ ಗೊತ್ತು, ಹಿಂಗೆಲ್ಲ ಮಾಡ್ತಾನಂತ ನನಗೆ ಗೊತ್ತಿರಲ್ಲ ಕಣಮ್ಮ. ಅಲ್ಲ ಕಣಮ್ಮ, ಈಗ ಅವನು ಮದುವೆ ಆಗೋದಕ್ಕೆ ಅವ್ರ ಮನೆಯವರೆಲ್ಲರೂ ಮದುವೆ ಮಾಡೋದಕ್ಕೆ ರೆಡಿ ಮಾಡ್ತಿದಾರೆ, ಆಯ್ತು ಒಪ್ಕೊಂತೀನಿ. ಆದ್ರೆ ಇವನು ಮದುವೆ ಆಗ್ತೀನಂತ ಏನು ಒಪ್ಕೊಂಡಿಲ್ವಲ್ಲ? ತಡೀರಿ ನೋಡೋಣ. ಸತ್ಯ ಏನಂತ ಅವ್ರ ಮನೆಯವ್ರಿಗೆ ಗೊತ್ತಾದ್ಮೇಲೆ ಅವರೇ ಬಾಯಿ ಮುಚ್ಕೊಂಡು ತೆಪ್ಪಾಕ್ತಾರೆ. ಅಂತದ್ರಲ್ಲಿ ನೀವು ದಿಲೀಪನ್ ಮೇಲೆ ಸುಮ್ನೆ ಏನು ದೂರಕ್ಕೆ ಹೋಗ್ಬೇಡ್ರಿ, ಅವನಿಗೇನು ಬೈಯೋದಕ್ಕೆ ಹೋಗ್ಬೇಡ್ರಿ. ಏನಿದ್ರು ಅವನು ನನ್ನ ಮುಂದೆ ಪ್ರತಿಯೊಂದನ್ನು ಕೂಡ ಹೇಳ್ತಾನೆ. ಸತ್ಯ ಏನು ತಿಳ್ಕೊಂಡಲೆ ಅವನಿಗೇನು ಬೈಯಕ್ ಹೋಗ್ಬೇಡ್ರಿ. ನನ್ ಗಂಡಂಗೆ ಯಾರಾದ್ರೂ ಬೈದ್ರೆ ನನಗೆ ಸಹಿಸ್ಕೊಳಕ್ ಆಗಲ್ಲ ಕಣಮ್ಮ. ದಯವಿಟ್ಟು ನೀವು ಬೈಬೇಡ್ರಿ ಅವರಿಗೆ. ಏನ್ ಬೈಯೋದಿದ್ರು ನನಗ್ ಬೈರಿ ನೀವು. ಆಯ್ತು, ನಾವೇನು ಬೈಯಲ್ಲ ಕಣಮ್ಮ. ಅಯ್ಯೋ ನನ್ನ ತಾಯಿ, ಸದ್ಯ ನೀನ್ ನೆಮ್ಮದಿಯಾಗಿದ್ಬಿಟ್ರೆ ಸಾಕಣಮ್ಮ. ನನಗೆ ನಿಂದೆ ಅರ್ಧ ತಲೆನೋವು ಆಗ್ಬಿಟ್ಟೈತೆ ಅತ್ಲಗಿ. ಏನೋ ಒಬ್ಳೆ ಮಗಳು ಅಂತ ಮುಗ್ದಾಗ ಸಾಕಿದಕ್ಕೆ ಕಡೆಗೆ ಅತ್ಲಗಿ ಏನು ಇಲ್ದಂಗೆ ನಮ್ಗೆ ನೆಮ್ಮದಿನೇ ಇಲ್ದಂಗೆ ಹಾಳು ಮಾಡ್ಬಿಟ್ಟೆ ಅತ್ಲಗಿ. ನೀನ್ ಏನಾರ ಮಾಡ್ಕೊಳವ, ನಮ್ಗೆ ಬೆಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಮ ಅತ್ತೆ ಮಾವನ ಮನೆಗೆ ಹೋಗ್ಬಿಟ್ಟು ನೀನ್ ತಲುಪ್ಬಿಟ್ರೆ ಅಷ್ಟೇ ಸಾಕು, ನಮ್ಗೆ ಇನ್ನೇನು ಬೇಕಾಗಿಲ್ಲ. ಆಮೇಲೆ ನೀನ್ ಏನಾದ್ರೂ ಮಾಡ್ಕ. ನಮ್ಗೆ ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಮಾತಾಡ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಏನಕ್ಕೂ ಕರಿಬೇಡ. ಬೇಕಾದ್ರೆ ನೀನು ನಿಮ್ಮ ಅತ್ತೆ ಮಾವನ ಜೊತೆ ನಿನ್ ಗಂಡನ ಜೊತೆ ನೀನು ನೆಮ್ಮದಿಯಾಗಿದ್ಬಿಡು ಸಾಕು. ಇನ್ನೆಷ್ಟೊತ್ತು ಬೇಕಂತೆ ಬರೋದಕ್ಕೆ? ಫೋನ್ ಮಾಡಿದ್ನ ಅವನು? ಫೋನ್ ಎತ್ತಿರಿಲ್ವಾ ಅವನು? ಫೋನ್ ರಿಸೀವ್ ಮಾಡ್ಲಿಲ್ವಾ? ಫೋನ್ ಮಾಡಿದ್ರು, ನಿಮ್ಮ ಮಾವ ಫೋನ್ ಮಾಡಿದ್ರು ರಿಸೀವ್ ಮಾಡ್ಲಿಲ್ಲ. ಯಾಕೆ, ಏನು ಭಯ ಅಂತ ಅವನಿಗೆ ಫೋನ್ ರಿಸೀವ್ ಮಾಡೋದಕ್ಕೆ? ಇಲ್ಲ ಕಣಮ್ಮ, ಬೈಕಲ್ಲಿ ಬರ್ತಿದ್ದೀನಿ, ಮನೆ ಒಳಗಡೆ ಇದ್ದೆ, ಹಂಗಾಗಿ ಮಾವ ಫೋನ್ ಮಾಡಿದಾಗ ನನಗೆ ಮಾತಾಡೋಕ್ಕಾಗ್ಲಿಲ್ಲ. ಅಪ್ಪ ಅಮ್ಮ ಎಲ್ಲರೂ ಇದ್ರು, ಹಂಗಾಗಿ ಫೋನ್ ರಿಸೀವ್ ಮಾಡೋದಕ್ಕಾಗ್ಲಿಲ್ಲ. ನಾನು ಬರ್ತಿದ್ದೀನಿ, ಸುಮ್ಕಿರು, ಬೈಕಲ್ಲಿ ಬರ್ತಿದ್ದೀನಿ ಅಂತ ಹೇಳಿರು. ಇನ್ನೊಂದು 5 ನಿಮಿಷ ತಡೀರಿ, ಬರ್ತಾರೆ. ಅದೇನಿದ್ರು ಅವ್ರ ಹತ್ರನೇ ಮಾತಾಡೋಣ. ನಾನು ಹೇಳಿದ ದಿವಸನೇ ಇವತ್ತೇ ಲಾಸ್ಟ್. 2 ದಿವಸದಲ್ಲಿ ಮನೆ ಕರ್ಕೊಂಡು ಹೋಗ್ಬೇಕಂದ್ರೆ, ಇಲ್ಲ ಅಂದ್ರೆ ನಾನು ಗೌಡ್ರ ಮಂತಾವ ಬಂದ್ಬಿಟ್ಟು ಹೇಳಿ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ. ಇವತ್ತು ಅವ್ನು ಏನ್ ಹೇಳಿದ್ರು ನಾನು ಮಾತೇ ಕೇಳಲ್ಲ. ನಾನೇ ಹೋಗ್ಬಿಟ್ಟು ಸೀದಾ ಅವ್ರ ಊರಿಗೆ ಹೋಗ್ಬಿಟ್ಟು ಗೌಡ್ರ ಮನೆ ಹತ್ರ ಮಾತಾಡ್ಬಿಟ್ಟು ಸೀದಾ ಅವ್ರ ಮನೆ ಹತ್ರನೇ ಹೋಗ್ತೀನಿ ಅಷ್ಟೇ. ಇವತ್ತು ಬರ್ಲಿ ಅಂತಾನೆ ನಾನು ಕಾಯ್ತಿದ್ದೀನಿ. ನಾನೇನು ದಡ್ಡಿ ಏನಲ್ಲ, ನನಗೂ ಬುದ್ಧಿ ಇದೆ. ನೀವು ಬೈದಂಗೆಲ್ಲ ಹೆಂಗ್ ಬೇಕಂಗೆ ಬೈಯಕ್ ಹೋಗ್ಬೇಡ್ರಿ, ನೀವು ಸುಮ್ಕಿರಿ. ಆಯ್ತಾಯ್ತು, ನಾವು ಬೈಯೋದಕ್ಕೂ ಹೋಗಲ್ಲ, ಏನು ಮಾಡೋದಕ್ಕೂ ಹೋಗಲ್ಲ. ಎದಾಳು ತಿನ್ನಿ ಎದಾಳು, ನಿನ್ ಗಂಡ ಬಂದಾದ್ಮೇಲೆ ಬೇಕಾದ್ರೆ ಹೋಗೋಣಂತ. ಇನ್ನೇನು ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಹೇಳ್ತೀನಿ ಅಷ್ಟೇ. ಇವತ್ತೇನು ಮುಖ ಮುಲಾಜಿಲ್ಲ. ನೀನ್ ಗಂಡ ನೋಡ್ಲಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ನಿನ್ ಗಂಡ ಬಂದ್ಬಿಟ್ಟು ಇವತ್ತು 1 ದಿವಸ ಟೈಮ್ ಕೊಡಿ, ನಾಳೆ ಟೈಮ್ ಕೊಡಿ, ಇನ್ನೊಂದು ವಾರ ಟೈಮ್ ಕೊಡಿ, ತಿಂಗಳು ಟೈಮ್ ಕೊಡಿ ಅಂತ ಹೇಳಿದ್ರೆ ಮಾತ್ರ ಏನ್ ಮಾಡ್ಬೇಕು ಅದು ಮಾಡ್ಬಿಡ್ತೀನಿ ನಿನ್ ಗಂಡಂಗೆ. ಇವಾಗ್ಲೇ ಹೇಳ್ತಿದ್ದೀನಿ ಒಳ್ಳೆ ಮಾತಲ್ಲಿ. ಇನ್ನು ಇಷ್ಟು ದಿವಸ ಮಾತು ಕೇಳಿದೀವಿ ನಿನ್ ಗಂಡಂದು. ಇವತ್ತು ನಾಳೆ ನಾಡ್ದು ಆಚೆ ನಾಡ್ದು ತಿಂಗಳು 2 ತಿಂಗಳು 3 ತಿಂಗಳು ಅಂದ್ಕೊಂಡು ಬರೀ ಮುಂದೆ ಹಾಕಿದ್ದೇನೆ ಆಯ್ತು. ಇವತ್ತು ಕರ್ಕೊಂಡು ಹೋಗ್ತೀನಿ, ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ. ಇನ್ನು ಮುಂದೆ ಯಾರ ಮಾತು ಕೇಳಲ್ಲ ನಾನು. ಈಗಲೇ ಹೇಳ್ತಿದ್ದೀನಿ, ನಿನ್ ಗಂಡಂಗೆ ಹೇಳ್ಬಿಡು. ನಮ್ಮ ಅಪ್ಪ ಅಮ್ಮ ಅಂತೂ ಯಾವುದೇ ಕಾರಣಕ್ಕೂ ನೀವು ಅಪ್ಪಲ್ಲ. ನಿನ್ ಮಾತು ಕೇಳಿ ಸಾಕಾಗ್ಬಿಟ್ಟಿದ್ದಾರೆ. ಇವತ್ತೇನಿದ್ರು ಒಂದು ತೀರ್ಮಾನ ಆಗ್ಲೇಬೇಕು. ಇಲ್ಲ ನೀನು ನನ್ನ ಮನೆಗೆ ಬರ್ಬೇಕು, ಇಲ್ಲ ನೀನು ನಿಮ್ಮ ಮನೆಗೆ ಹೋಗ್ಬೇಕು, ನಿನ್ ಗಂಡನ ಮನೆಗೆ. ಇಲ್ಲ ಅಂದ್ರೆ ಸೀದಾ ನಡಿ ಗೌಡ್ರಿಗೆ ಹೇಳ್ಬಿಟ್ಟು ನಾವೇ ಪಂಚಾಯತ್ಗೆ ಕೂರಿಸ್ಬಿಟ್ಟು ಅದೇನ್ ತೀರ್ಮಾನ ಮಾಡ್ಬೇಕು ಮಾಡಿ ಕಳಿಸ್ಬರ್ತೀವಿ. 2ರಲ್ಲಿ 1 ಮಾತು ನನಗೆ ಕರೆಕ್ಟಾಗಿ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಇಲ್ಲಿ ತಿಂಡಿ ತಿಂದಂಗೆ ಊಟ ಮಾಡ್ದಂಗೆ ಅಳ್ತಾ ಕೂತ್ಕೊಂಡ್ಬಿಟ್ರೆ ನನಗೆ ಕೋಪ ನೋಡಿದ್ಯಲ್ಲ ನೀನು. ಮೊದ್ಲೇ ಏನೋ ಮಗಳು ಅಂತ ನಾನು ಮುದ್ದಾಗಿ ಪ್ರೀತಿಯಿಂದ ಸಾಕಿದ್ದೀನಿ. ಬೈಬಾರ್ದು ಅಂತ ಇಷ್ಟು ದಿವಸ ನೀನು ಹೇಳಿದ್ದಲ್ಲ ಮಾತು ಕೇಳ್ಕೊಂಡು ಇನ್ಮೇಲಂತೂ ಆಗಲ್ಲ. ನಿನ್ಗೆ ಬೈದೇನ್ ಪ್ರಯೋಜನ ಬಂತು? ನನ್ನ ಹೆಂಡತಿಗೆ ನಾನು ಬೈಬೇಕಿತ್ತು ಮೊದಲು. ಇವಳು ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡ್ ಬಂದಲ್ಲ ನಾನು.
ಅದೇ ಮಾಡಿದ್ ನಾನು ಮೊದಲನೇ ತಪ್ಪು. ಇವಳಿಗೆ ಬೈಬೇಕು ನಿಮ್ಮ ಅಮ್ಮಂಗೆ ಮೊದಲು. ಏನ್ರಿ ಮಾಡೋಣ? ನಾನು ಏನ್ ಮಾಡೋಣ ಅಂತ ಮೊದ್ಲೇ ಹೊಟ್ಟೆ ಉರಿತೈತ್, ಸುಮ್ಕಿರಿ. ನಾನು ಹೊಟ್ಟೆ ಉರ್ಸ್ಬೇಡ್ರಿ, ನೀವು ಹೊಟ್ಟೆ ಉರ್ಸ್ಬೇಡಿ ಕಣ್, ಸುಮ್ಕಿರಿ. ಏನ್ ಗೊತ್ತು ನನ್ಗೆ? ಇವೆಲ್ಲ ಹಿಂಗೆಲ್ಲ ಮಾಡ್ಕೊಂಡು ಇವಳು ಯಾ ಮಾಡ್ತಾಳಂತ ಯಾರಿಗ್ರಿ ಗೊತ್ತು? ಏನೋ ಸಾವ್ಕಾರ ಮನೆ ಮಗಂಗೆ ಮದ್ವೆ ಆಗಿದಾಳ, ನಮ್ಮ ಮಗಂಗೆ ಹೆಂಗ ನೆಮ್ಮದಿ ಆಗಿರ್ತಾಳೆ, ಖುಷಿಯಿಂದ ಇರ್ತಾಳೆ. ಹೆಂಗ ನನ್ ಮಗಳು ಮದ್ವೆ ಆಗಿ ಹೋದ್ರು ಒಳ್ಳೆ ಸಾವ್ಕಾರ ಮನೆ ಮಗಂಗೆನೆ ಮದ್ವೆ ಆಗಿದಾಳಂತ ಏನೋ ನೆಮ್ಮದಿಯಾಗಿ ಖುಷಿಯಾಗಿದ್ದೆ ನಾನು ಮನ್ಸಲ್ಲ ಅನ್ಕೊಂಡು. ಹಿಂಗೆಲ್ಲ ಯಾ ಮಾಡ್ಬಿಡ್ತಾಳಂತ ಯಾರಿಗ್ರಿ ಗೊತ್ತು? ಸುಮ್ಕಿರಿ ಇವಾಗ. ಶಶಿ, 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 ಎಲ್ಲಿದ್ಯಾ? ನೋಡಮ್ಮ, ಈ ಮಳೆ ಅಂದ್ರೆ ಬಂದ್ರು, ಅದೇನ್ ಕೇಳ್ರಿ, ಅದೇನ್ ಮಾತಾಡ್ಕೊಳ್ರಿ ನೀವೇನೆ. ಅವಾಗ್ಲೇ ನಾನು ಹೇಳ್ತಿದ್ರಲ್ಲ ನನ್ ಗಂಡಂಗೆ ಕೆಟ್ಟವನು 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 ಅಂತ. ಆ ರೀತಿ ಅವನ ಹತ್ರ ಕೆಟ್ಟ ಬುದ್ಧಿ ಇದ್ದಿದ್ರೆ ಎಷ್ಟು ಸಲ ಫೋನ್ ಮಾಡಿದ್ರು ಫೋನು ಎತ್ತತಿರಿಲ್ಲ, ಮನೆ ಹತ್ರನೂ ಹುಡ್ಕೊಂಡ್ ಬರ್ತಿರ್ಲಿಲ್ಲ. ಗೊತ್ತಾ? ನನ್ ಗಂಡದ ಮೇಲೆ ನನಗೆ ಬಹಳ ನಂಬಿಕೆ ಐತೆ. ಯಾರು ಮೋಸ ಮಾಡಿದ್ರು ನನ್ ಗಂಡ ನನಗೆ ಮೋಸ ಮಾಡಲ್ಲ ಅಂತ. ಅಯ್ಯೋ, ಯಾಕೆ ಶಶಿ? ಶಶಿ, ಇದ್ಯಾಕೆ? ಯಾಕೆ ಬೇಜಾರು ಮಾಡ್ಕೊಂಡ್ ಕುಂತಿದ್ಯಾ? ಮುಖ ತೊಳೆದಿಲ್ಲ, ಯಾಕೆ ಅಳ್ತಿದ್ರಂಗಿದೀಯಾ? ಏನಾಯ್ತು ಶಶಿ? ಯಾಕೆ ಏನಾಯ್ತು? ಯಾರಿಗಾರ ಹುಷಾರಿಲ್ವಾ? ನಿನಗೇನಾರು ಆರೋಗ್ಯದಲ್ಲಿ ಏನಾದ್ರು ತೊಂದರೆ ಏನಾರು ಆಗೈತಾ? ಹಾಸ್ಪಿಟ್ಲಿಗೆ ಹೋಗೋಣ ಶಶಿ, ಬಾ ಹೋಗೋಣ ಬಾ. ಯಾವತ್ತು ಹಿಂಗೆಲ್ಲ ಮುಖ ಮಾಡ್ಕೊಂಡ್ ಕುಂತಿರಲ್ಲ ನೀನು. ಯಾವತ್ತು ಇಲ್ದಿರೋರು ಇವತ್ತು ಯಾಕೆ ಇಷ್ಟೊಂದು ಬೇಜಾರಲ್ಲಿ ಕುಂತಿದ್ಯಲ್ಲ ಶಶಿ ನೀನು? ಏನಾಯ್ತಂತ? ಬಾ ಹೋಗೋಣ ಬಾ. ಮಾವ, ಮಾವ, ಏನಾಯ್ತು ಮಾವ ಶಶಿಗೆ? ಯಾಕೆ ಬೇಜಾರಲ್ಲಿದ್ದಾಳೆ? ಅಲ್ಲ ಕಣಪ್ಪ, ಬೇಜಾರಲ್ಲಿದ್ದಾರಂತ ಕೇಳ್ತಿದ್ಯಲ್ಲ, ಬೇಜಾರಲ್ಲ ಆಗಿರೋದು ನೀನಿಂದಾನೆ. ಅವ್ರು ಅಳ್ತಾ ಕುಂತಿರೋದು ನೀನಿಂದಾನೆ. ನೀನ್ ಮಾಡಿರೋ ಗನಂದಾರಿ ಕೆಲಸದಿಂದ. ದೊಡ್ಡದಾಗಿ ಬೇರೆ ಬಂದ್ಬಿಟ್ಟ ಇಲ್ಲಿ ಹೇಳೋದಕ್ ಬೇರೆ. ಅಯ್ಯೋ, ಇದೇನಪ್ಪ ಇದು? ನಮ್ಮ ಮಾವ ಯಾವತ್ತೂ ಇಲ್ದಿರೋರು ಹಿಂಗ್ ಮಾತಾಡ್ತಿದ್ದಾರೆ. ಬೈತಿದ್ದಾರೆ, ನನಗೆ ಬಾಯಿ ಬಂದಂಗೆಲ್ಲ ಬೈತಿದ್ದಾರೆ. ಏನಾಯ್ತಂತ ಕಣನ? ಮಾವ, ಯಾಕೆ ಮಾವ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ನೀವು? ಯಾಕೆ ಏನಾಯ್ತು? ನಾನಂತದ್ದೇನು ತಪ್ಪು ಮಾಡಿದೆ ಅಂತ ಈಗ ನನಗೆ ಈ ರೀತಿ ಎಲ್ಲ ಮಾತಾಡ್ತಿದ್ರ? ಮದುವೆ ಆಗದಿಸಿಂದಾನು ಇವತ್ತಿನವರೆಗೂ ಈ ರೀತಿ ನೀವು ನನ್ನ ಮೇಲೆ ವರ್ತನೆ ಮಾಡಿರಲ್ಲ. ಇವತ್ತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಲ್ಲ? ನಾನು ಏನಂತದ್ ಮಾಡಿದ್ದೀನಿ ಮಾವ? ಅತೆ ಅತೆ, ಯಾಕತೆ? ಯಾಕೆ ಏನಾಯ್ತತೆ? ಯಾಕೆ ಮಾವ ಕೋಪ ಮಾಡ್ಕೊಂಡಿದ್ದಾರೆ? ಇವಳು ನೋಡಿದ್ರೆ ಅಳ್ತಾ ಕುಂತಿದ್ದಾಳೆ, ನೀವು ನೋಡಿದ್ರೆ ಕೋಪ ಮಾಡ್ಕೊಂಡಿದ್ದೀರಾ. ಯಾರು ಸರಿಯಾಗಿ ಮಾತಾಡ್ತಿಲ್ಲ. ಮಾವ ಯಾವತ್ತೂ ಇಲ್ದಿರೋರು ನನ್ನ ಮೇಲೆ ಈ ರೀತಿ ವರ್ತನೆ ಎಲ್ಲ ತೋರಿಸ್ತಿದ್ದಾರೆ. ಯಾಕತೆ? ಯಾಕೆ ಏನಾಯ್ತು? ನೀವು ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ನನಗೂ ಗೊತ್ತಾಗೋದು, ನನಗೂ ಅರ್ಥ ಆಗೋದು. ಏನು ಮಾಡ್ದಲೆ, ಏನು ಮಾತಾಡ್ದಲೆ ನೀವು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನನ್ಗೇನ್ ಗೊತ್ತಾಗ್ಬೇಕು? ಹೇಳ್ರಿ ಬಾಯ್ ಬಿಟ್ಟು. ಏನಿಲ್ಲ ಕಣಪ್ಪ, ಇನ್ನೇನು ಮಾತಾಡೋದೈತೆ ನಿನ್ನ ತವ? ಇನ್ನೇನು ಮಾತಾಡಕ್ ಉಳಿಸಿದ್ಯಾ ಅಂತ ನೀನು ಮಾಡಿದ್ಯಲ್ಲ ಗನಂದಾರಿ ಕೆಲಸ. ಅಲ್ಲ ಕಣಪ್ಪ, ನನ್ನ ಮಗಳಿಗೆ ನೀನು ನೆಮ್ಸಿ ಆಸೆಯಿಂದ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟು ನೀನು ಬೇರೆ ಕಡೆ ಇಲ್ಲಿ ಮನೆ ಮಾಡಿ ಉಳಿಸ್ಬಿಟ್ಟು ನೀನು ಈಗ ನಿಮ್ಮ ಅಪ್ಪ ಅಮ್ಮನ ಹೇಳಿದ ಮಗಳಿಗೆ ನೀನು ಹುಡುಗಿಗೆ ಹೇಳಿ ನೀನು ಮದುವೆ ಆಗ್ತಿದ್ಯಲ್ಲ. ನೀನು ಮಾಡಿದ್ ಸರಿನಾ ಇದು? ಇನ್ನೊಂದ್ ಎರಡನೇ ಮದುವೆ ಆಗ್ತಿದ್ಯ ಅಂತ ನೀನು ಊರಲ್ಲೆಲ್ಲ ನಿನ್ ಬಗ್ಗೆನೇ ಅಂತ ಮಾತಾಡ್ತಿರೋದು. ನಿಮ್ಮ ಮಾವನ ಮಗಳಿಗೆ ಮದುವೆ ಆಗ್ತಿದ್ಯ ಅಂತಲ್ಲಪ್ಪ ನೀನು. ಈಗ ಇನ್ನೊಂದ್ 2-3 ದಿವಸದಲ್ಲಿ ಎಂಗೇಜ್ಮೆಂಟ್ ಅಂತ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತೆಗಿತಿದಾರಂತೆ, ಎಲ್ಲ ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟ್ ಮಾಡ್ತಿದಾರಂತೆ. ನನ್ನ ಮಗಳಿಗೆ ಮದುವೆ ಆಗಿರೋದು ಮತ್ತೆ ಏನ್ ಮಾಡೋದು ನಾವು? ನಮ್ಗೆ ಹೊಟ್ಟೆ ಉರಿಯಲ್ವಾ? ನಮಗ್ ಬೇಜಾರಾಗಲ್ವಾ? ನಮಗ್ ಚಿಂತೆ ಆಗಲ್ವಾ? ನಾವು ಕೋಪ ಮಾಡ್ಕೊಳ್ಳೋದು ಬೇಡ ಹಂಗಾರೆ? ಅಯ್ಯೋ ದೇವ್ರೆ, ಈ ವಿಚಾರ ಯಾರು ಹೇಳಿರಿ ಇವರಿಗೆ? ನಮ್ಮ ಅತ್ತೆ ಮಾವಂಗೆ. ನನಗಾದ್ರೂ ಅವಾಗ್ಲೇನೆ ಅನುಮಾನ, ನಮ್ಮ ಅತ್ತೆ ಮಾವ ಯಾವತ್ತೂ ಇಲ್ದಿರೋರು ಇಷ್ಟೊಂದು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಲ್ಲ ಅಂತ. ಏನಪ್ಪ ಮಾಡ್ಲಿ ಇವಾಗ? ಏನಂತ ಹೇಳಿ? ನಾನೇನು ಮದುವೆ ಆಗ್ತೀನಂತ ಏನಾರು ನಮ್ಮ ಅಪ್ಪ ಅಮ್ಮಂಗೆ ಏನಾರು ಒಪ್ಕೊಂಡಿದ್ದೇನ ನಾನು? ನಮ್ಮ ಅಪ್ಪ ಅಮ್ಮನ ಹಿಂಸೆಯಿಂದ ಇವೆಲ್ಲ ಆಗ್ತಿರೋದು. ನಾನೇನು ಮದುವೆ ಆಗ್ತೀನ ಈಗ? ಯಾಕಪ್ಪ, ಯಾಕೆ ಏನು ಮಾತಾಡೋದು? ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಮಾತಾಡು, ಬಾಯ್ ಬಿಟ್ಟು ಮಾತಾಡು. ಯಾಕೆ ಸತ್ಯ ಗೊತ್ತಾಯ್ತಂತ ಈಗ ಸಡನ್ ಶಾಕ್ ಆಗ್ಬಿಟ್ಟ? ಯೋಚನೆ ಮಾಡ್ತಿದ್ಯಾ ಇವಾಗ? ಸತ್ಯ ಗೊತ್ತಾಗ್ಬಿಡ್ತು ನಮ್ಮ ಅತ್ತೆ ಮಾವಂಗೆ ಇದ್ಯಾರು ಹೇಳ್ಬಿಟ್ರು ಅಂತ ಯೋಚನೆ ಮಾಡ್ತಿದ್ಯಾ ನೀನು? ಏನ್ರಿ ಏನ್ರಿ ಅಪ್ಪ ಅಮ್ಮ ಹೇಳ್ತಿರೋದು ನಿಜ ಏನ್ರಿ? ನೀವು ಇನ್ನೊಂದ್ ಮದುವೆ ಆಗ್ತಿದ್ದೀರಾ, ಎರಡನೇ ಮದುವೆ ಆಗ್ತಿದ್ದೀರಾ ನನಗ್ ಬಿಟ್ಬಿಟ್ಟು? ಅಲ್ಲ ಕಣ್ರಿ, ನನಗ್ ಮೋಸ ಮಾಡ್ತಿದ್ದೀರಾ ನೀವು. ಅಲ್ಲ ಕಣ್ರಿ, ಈ ರೀತಿ ಮೋಸ ಮಾಡೋದಕ್ಕೆ ನಿಮ್ಗೆ ಹೆಂಗ್ರಿ ಮನ್ಸು ಬಂತು? ನಿಮ್ ಮೇಲೆ ಎಷ್ಟೊಂದು ನಾನು ನಂಬಿಕೆ ಇಟ್ಕೊಂಡಿದ್ದೆ. ನಮ್ಮ ಅಪ್ಪ ಅಮ್ಮ 1000 ಸಲ ಹೇಳಿದ್ರು ಆದ್ರೂ ನಿಮ್ ಮೇಲೆ ಬಹಳ ನಂಬಿಕೆ ಇಟ್ಕೊಂಡಿದ್ದೆ ಕಣ್ರಿ. ನೀವ್ ಈ ರೀತಿ ಎಲ್ಲ ಮಾಡ್ತೀರಂತ ನಾನಂತೂ ಅನ್ಕೊಂಡಿರಲಿಲ್ಲ ಕಣ್ರಿ. ಇಲ್ಲ ಕಣೆ, ಇಲ್ಲ ಕಣೆ ಶಶಿ, ಸುಮ್ಕಿರೆ. ನನ್ನ ಮಾತು ಕೇಳು. ಸತ್ಯ ಏನಂತ ನಿನ್ಗೆ ಇನ್ನೂ ಗೊತ್ತಿಲ್ಲ. ನಾನು ಏನಿದ್ರು ನಾನು ಹೇಳ್ತೀನಿ ಕಣೆ. ನಿನಗೆ ಯಾವತ್ತೂ ಕೂಡ ನಾನು ಮೋಸ ಮಾಡಲ್ಲ. ಸುಮ್ಮನಿರೆ ಶಶಿ, ನೀನು ಯಾರ ಮಾತು ಕೇಳಬೇಡ. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಆ ನಂಬಿಕೆಯಿಂದಾನೆ ಸುಮ್ಕಿರೆ ಶಶಿ ನೀನು. ಏನಂತ ನಂಬಿಕೆ ಇಟ್ಕೊಳ್ರಿ ಇವಾಗ? ಅಲ್ಲ, ಎರಡನೇ ಮದುವೆ ಮಾಡ್ಕೊಳ್ತೀನಂತ ನೀವೇ ಒಪ್ಕೊಂಡಿದ್ದೀರಂತೆ ಅಲ್ಲೇ. ಊರಲ್ಲೆಲ್ಲ ಮಾತಾಡ್ತಿದಾರಂತೆ, ಎಲ್ಲಾರು ಹೇಳ್ತಿದಾರೆ. ನಮ್ಮ ಅಪ್ಪ ನಿಮ್ಗೆ ಗೊತ್ತಿಲ್ದಂಗೆನೆ 1-2 ಜನಕ್ಕೆ ಪರಿಚಯ ಮಾಡ್ಕೊಂಡು ನಿಮ್ಮೂರಲ್ಲೇನೆ ನಿಮ್ಮ ಮನೇಲಿ ಏನ್ ನಡೆದ್ರು ವಿಷಯಗಳು ನಮ್ಗೆ ಹೇಳೋದಕ್ಕೆ ಹೇಳಿದಾರೆ. ಎಲ್ಲ ನಮ್ಮ ಅಪ್ಪಂಗೆ ಎಲ್ಲ ವಿಷಯ ಗೊತ್ತಾಯ್ತು. ಅಲ್ಲ, ನೀವು ಹಿಂಗಿರೋರು ನನಗೆ 2-3 ದಿವಸದಿಂದ ಯಾಕೆ ಮತ್ತೆ ಹೇಳಿಲ್ಲ ನೀವು? ಏನು ಸತ್ಯ ಹೇಳ್ದಲ್ಲ ಯಾಕೆ ಮುಚ್ಚಿಟ್ಟಿದ್ರಿ ನೀವು? ಹೇಳ್ರಿ ಮೊದ್ಲು. ಶಶಿ, ನನ್ನ ಮಾತು ಕೇಳಿಲಿ. ಅಪ್ಪ ಅಮ್ಮನ ಮಾತು ಕೇಳಬೇಡ, ಅತ್ತೆ ಮಾವನ ಮಾತು ಕೇಳಬೇಡ ನೀನು.
ನಿಜ ನಮ್ಮ ಅಪ್ಪ ಅಮ್ಮಂಗೆ ನಾನು ಮದುವೆ ಆಗಿರೋ ವಿಚಾರ ಗೊತ್ತಿಲ್ವಲ್ಲ. ಹಂಗಾಗಿ ನಮ್ಮ ಮಾವನ ಮಗಳಿದ್ದಾಳಲ್ಲ, ನನ್ನ ಮಾವನ ಮಗಳು ಓದ್ತಿದ್ದಾಳೆ, ಅವಳಿಗೆನೆ ಮದುವೆ ಮಾಡ್ಬೇಕಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಯಾವ ರೀತಿ ಹೇಳೋಣ ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ರೆ ಇನ್ನೇನಿಲ್ಲ. ನಾನು ಮದುವೆ ಆಗಿದ್ದೀನಿ ಅಂತ ಗೊತ್ತಾಗಿದ್ದಿದ್ರೆ ನಮ್ಮ ಅಪ್ಪ ಅಮ್ಮಗ ಮದುವೆ ಮಾಡೋದಕ್ಕೆ ಮುಂದುವರಿತಿರಲ್ಲ. ಆಯ್ತಾ? ಹಂಗಾಗಿ ನಾನು ಹೇಳ್ಕೊಳಕ್ಕಾಗದಲ್ಲೇ ಸುಮ್ಕಿದ್ದೀನಿ. ಆದರೆ ಇವತ್ತು ನಿನಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತಾನೆ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲೇ ನಮ್ಮ ಇಲ್ಲ ಅಂದರೆ ಎಂಗೇಜ್ಮೆಂಟ್ ಮಾಡೋದಕ್ಕೆ ಮುಂದಾಗ್ತಾರೆ ನಮ್ಮ ಮಾವ ನಮ್ಮ ಅಪ್ಪ ಎಲ್ಲರೂ. ಹಂಗಾಗಿ ನಿನಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಲೇಬೇಕಂತ ನಾನು ಅಲ್ಲೇ ಡಿಸೈಡ್ ಮಾಡ್ಕೊಂಬಿಟ್ಟು ಅಲ್ಲೇ ಬರ್ತಿದ್ದೆ. ಅಷ್ಟರಲ್ಲಿ ನೀವು ಫೋನ್ ಮಾಡಿ ಕರೆದ್ರಿ ಇವತ್ತು. ಆಯ್ತಾ? ನಂದೇನು ತಪ್ಪಿಲ್ಲ. ನಿನಗೆ ಅಷ್ಟು ಅನುಮಾನ ಇದ್ರೆ ಈಗ ನಾನು ಕರ್ಕೊಂಡು ಹೋಗ್ತಿರಲ್ಲ ನಮ್ಮ ಮನೆಗೆ, ಬಾ ಹೋಗೋಣ. ನಾನು ಯಾವುದು ಮದುವೆ ಆಗಲ್ಲ, ಎರಡನೇ ಮದುವೆನೂ ಆಗಲ್ಲ, ಯಾವ ಮದುವೆನೂ ಆಗಲ್ಲ. ನೀನೇ ನನ್ನ ಹೆಂಡ್ತಿ, ನಿನಗೆ ಕರ್ಕೊಂಡು ಹೋಗ್ತೀನಿ. ಬಾ ನಮ್ಮ ಮನೆಗೆ ಹೋಗೋಣ ಬಾ. ಎಷ್ಟಾರು ಕಷ್ಟ ಆಗಲಿ ನಮ್ಮ ಅಪ್ಪ ಅಮ್ಮನ ಮುಂದೆ ಒಪ್ಪಿಸ್ತೀನಿ. ಮೊದಲೇ ನಾನು ಮದುವೆ ಆಗಿದ್ದ ದಿವಸನೇ ಕರ್ಕೊಂಡು ಹೋಗಿದ್ರೆ ಇವೆಲ್ಲ ತೊಂದರೆನೇ ಆಗ್ತಿರಲ್ಲ. ಆಯಿತು, ತಡ ಆದರೂ ಏನು ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಬಾ ಹೋಗೋಣ. ಅಕಸ್ಮಾತ್ ಏನಾದ್ರು ಬೈತ್ ಕಳಿಸಿರಿ ನಮ್ಮ ಅಪ್ಪ ಅಮ್ಮ, ಬೇರೆ ಕಡೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಜೀವನ ಮಾಡೋಣ. ಆಯ್ತಾ? ಬಾ ಹೋಗೋಣ ಬಾ. ಅತ್ತೆ ಮಾವ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ರಿ, ಹೇಳ್ತೀನಿ. ಹೋಗೋಣ ನಡೀರಿ, ನಮ್ಮನೆ ಹತ್ರನೇ ಹೋಗೋಣ. ಎಷ್ಟೇ ಕಷ್ಟ ಆಗಲಿ ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳಿ ಒಪ್ಸೋ ಜವಾಬ್ದಾರಿ ನನಗಿರಲಿ. ಅವ್ರು ಬೈದ್ರೆ ಅಕಸ್ಮಾತು ವಾಪಸ್ ಹೋಗೋಣ, ಬೇರೆ ಕಡೆ ಹೋಗೋಣ. ಆದರೆ ನನ್ನ ಹೆಂಡ್ತಿಗೆ ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ನೀವು ಬೇರೆಯವ್ರ ಮಾತು ಕೇಳ್ಕೊಂಬಿಟ್ಟು ನೀವು ನನಗೆ ಬೈಯಕ್ಕೆ ಬರಬೇಡಿ. ನನ್ನ ಹೆಂಡ್ತಿಗೆ ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಮದುವೆ ಆಗಲ್ಲ. ಅಂತ ಮೋಸ ಬುದ್ಧಿ, ಕೆಟ್ಟ ಬುದ್ಧಿ ಇವೆಲ್ಲ ನನಗೆ ಇಲ್ಲ. ಶಶಿ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಮದುವೆ ಆಗ್ಬೇಡ್ರಿ ಅಂತ ಹೇಳಿದ್ರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಮದುವೆ ಆಗಿ ಬಂದಿದ್ದಾಳೆ. ಆ ನಂಬಿಕೆ ನಾನು ಸಾಯೋವರೆಗೂ ಕೂಡ ಆ ರೀತಿನೇ ಉಳಿಸ್ಕೊಡ್ತೀನಿ. ಶಶಿ, ಬಾ ಹೋಗೋಣ ಬಾ ಮನೆಗೆ. ಹ್ಞೂ, ಹೇಳಿಲ್ವೇನಮ್ಮ ನಾನು? ಹೇಳಿಲ್ವಾ ನಿಮ್ಗೆ? ನನ್ನ ಗಂಡ ಆ ರೀತಿ ಅಲ್ಲ ಅಂತ. ನೀವು ಏನೇನೋ ತಿಳ್ಕೊಂಡ್ಬಿಟ್ಟು ಬೇರೆ ಬೇರೆ ಮಾತು ಕೇಳ್ಕೊಂಡು ಬೇರೆಯವರೆಲ್ಲ ಮಾತು ಕೇಳ್ಕೊಂಡ್ಬಿಟ್ಟು ನನ್ನ ಗಂಡಗ್ ಬೈದ್ರಿ ನೀವು. ಸುಮ್ನೆ ಹೇಳ್ತಿರಲ್ಲ. ಹಂಗೇನಾರು ಅಂತ ಕೆಟ್ಟ ಬುದ್ಧಿ ಇದ್ರಿ ನನ್ನ ಗಂಡ ಮನೆಗೆ ಕರ್ಕೊಂಡು ಹೋಗ್ತಿರಲ್ಲ, ಗೊತ್ತಾ? ನಾನು ಹೇಳಿದ್ದೆ ತಾನೆ ನಿಮ್ಗೆ. ಇನ್ 2 ದಿವಸದಲ್ಲಿ ಅವರು ಮನೆ ಕರ್ಕೊಂಡು ಹೋಗ್ತೀನಿ, ಸುಮ್ಕಿರು ಶಶಿ ಅಂತ ಹೇಳಿದಕ್ಕೆ ನಾನು ಸುಮ್ಕಿರೋದು ಕಣಮ್ಮ. ಇವತ್ತು ಕರ್ಕೊಂಡು ಹೋಗ್ತಾನೆ, ಸುಮ್ಕಿರಿ ಅಂತ ಹೇಳಿದ್ರೆ ನನ್ನ ಮಾತು ಕೇಳಿಲ್ಲ. ನಡೀರಿ, ಆಯ್ತು ಹೋಗೋಣ. ಈಗಲ್ರಿ, ನಾನು ಎಜುಕೇಶನ್ ಮಾಡಿದೀನಿ, ಕಷ್ಟನೋ ಸುಖನೋ. ಅತ್ತೆ ಮಾವ ಏನಾದ್ರು ನನ್ನ ಮನೆಗೆ ಬರ್ಬೇಡ್ರಿ, ನೀವು ಹೇಳ್ದಂಗ್ ಮದುವೆ ಆಗಿದ್ದೀರಾ ಹಂಗೆ ಹಿಂಗೆ ಅಂತ ಏನಾದ್ರು ಮನೆಯಿಂದ ಆಚೆ ಕಡೆ ಕಳ್ಸಿದ್ರೆ ಕಷ್ಟನೋ ಸುಖನೋ ನಾನು ನಿಮ್ಗೆ ಕೆಲಸ ಮಾಡಿ ನಿಮ್ಗೆ ಚೆನ್ನಾಗಿ ಸಾಕಂತೀನಿ ಕಣ್ರಿ. ನೀವು ಸಾವುಕಾರ ಮಗ ಪಾಪ ಎಲ್ಲನೂ ಕೆಲ್ಸಕ್ಕೆ ಹೋಗಿಲ್ಲ, ಆದ್ರೂ ನಿಮ್ಗೆ ನಾನಂತೂ ಬೈಯಲ್ಲ, ಏನು ಮಾಡಲ್ಲ. ನಾನು ನಿನಗೆ ಚೆನ್ನಾಗಿ ಸಾಕಂತೀನಿ. ಬರ್ರಿ ಹೋಗೋಣ. ನಡಿ ಶಶಿ, ಆಯ್ತು ಹೋಗೋಣ. ಅತ್ತೆ ಮಾವ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಡ್ರಿ, ನಾವು ಹೋಗ್ತೀವಿ. ಅಮ್ಮ, ಬನ್ನಿ ನೀವುನು ಜೊತೆಲೆ ಹೋಗೋಣ. ಇಲ್ಲ ಕಣಮ್ಮ, ನಾವಿನ್ನೇನ್ ಮಾಡಕ್ ಬರೋಣ? ಮತ್ತೆ ನಿಮ್ಮ ಅತ್ತೆ ಮಾವ ಇಬ್ರಾಳಗನು ನೀವೇನೆ ಸಪೋರ್ಟ್ ಮಾಡ್ಬಿಟ್ಟು ನಾನು ಶ್ರೀಮಂತ ಮಗನಿಗೆ ಹೇಳ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟು ಒಪ್ಪಿ ಕರ್ಕೊಂಡ್ ಬಂದಿದ್ದೀರಾ ನೀವು ಅಂತ ಹೇಳ್ತಾರೆ. ನಾವು ಬರಲ್ಲ. ಅಕಸ್ಮಾತ್ ಏನಾದ್ರು ನಿಮ್ಗೇನಾದ್ರು ತೊಂದರೆ ಆಯ್ತು ಅಂದ್ರೆ ನಮ್ಗೆ ಗೊತ್ತಿರುತ್ತೆ, ಇಲ್ಲಿಂದಾನೆ ನೋಡ್ತಿರ್ತೀವಿ ನಾವು. ಏನಾದ್ರು ತೊಂದರೆ ಆಯ್ತು ಅಂದ್ರೆ ಆಮೇಲಿಂದ ಬರ್ತೀವಿ, ನಾವೇನೆ ಮುಂಚೆನೆ ಏನು ಬರಲ್ಲ. ನಿಮ್ ಪಾಡಿಗೆ ನೀವು ಹೋಗಿ ನಿಮ್ ಮನೆಗೆ ಹೋಗಿ ಚೆನ್ನಾಗಿ ಜೀವನ ಮಾಡಿ ಖುಷಿಯಿಂದ. ನಿಮ್ಮ ಅತ್ತೆ ಮಾವಂಗೆಲ್ಲ ಚೆನ್ನಾಗಿ ನೋಡ್ತಾ, ಸರಿನಾ? ನೋಡ್ರಿ ಅಳಿಯಂದ್ರೆ, ಇಷ್ಟ ದಿವಸ ಅಲ್ಲಿ ಇಲ್ಲಿ ಓಡಾಡಿದ್ದು, ಟೈಮ್ ಪಾಸ್ ಮಾಡಿದ್ದು, ಟೈಮ್ ವೇಸ್ಟ್ ಮಾಡಿದ್ದು ಸಾಕು. ಇನ್ಮೇಲೆ ಮದುವೆ ಆಗಿದೆ, ಇನ್ಮೇಲಾದ್ರೂ ಮನೆ ಜವಾಬ್ದಾರಿ ತಗೊಂಡು ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಕೆಲಸ ಮಾಡಿಸೋದು, ಕೋಳಿ ಫಾರಂ ನೋಡ್ಕೊಳ್ಳೋದು ಎಲ್ಲ ಒಂದ್ ಸ್ವಲ್ಪ ಕೆಲ್ಸದ ಕಡೆ ಗಮನ ಕೊಟ್ಬಿಟ್ಟು ಕೆಲಸ ಮಾಡಿ ಎಲ್ಲ ಮನೆದು ಉಸ್ತುವಾರಿ ಎಲ್ಲ ತಗೊಂಡು ಚೆನ್ನಾಗಿ ಜೀವನ ಮಾಡಿ. ನಂಬಿಕೆ ಇಟ್ಕೊಂಡು ನಿಮ್ಮ ಮೇಲೆ ನನ್ನ ಮಗಳು ಬಂದಿದ್ದಾಳೆ, ಆ ನಂಬಿಕೆನ ಉಳಿಸ್ಕೊಳ್ಳಿ.